ಅಮ್ಮ ನೀನಾದ್ರೂ ನನ್ ಮಾತು ಕೇಳಮ್ಮ, ನಾನು ಇಲ್ಲೇ ಇರ್ಬೇಕು. ಯಾಕಂದ್ರೆ ಸುಭದ್ರ ಇಲ್ಲಿಗೆ ಬರ್ತಾಳೆ, ಅವಳಿಗೆ ಅಪಾಯ ಇದೆಯಮ್ಮ. ನಾನು ಅವಳನ್ನ ಕಾಪಾಡ್ಕೋಬೇಕು. ಬಾ ಅಮ್ಮ, ನೈನಿ ನನ್ ಮಾತ್ ಕೇಳಮ್ಮ, ನನ್ ಬಂಗಾರ, ಬಾ ಅಮ್ಮ. ಅಯ್ಯೋ, ವಯಸ್ಸಿಗೆ ಬಂದಿರೋ ಹುಡುಗಿ ಹಠ ಮಾಡಿದ್ರೆ ಚೆನ್ನಾಗಿರಲ್ವೇ? ಮತ್ತೆ ಎಲ್ಲ ಮನೆಗ್ ಬಂದಿಲ್ಲ ನೀನು ಅಂತ ಜನಕ್ ಗೊತ್ತಾದ್ರೆ ಹೋಳಿಗೆ ಹೋಗಕ್ ಮುಂಚೆ ಜನ ನಮ್ಮನೆ ಮುಂದೆ ಸೇರ್ತಾರೆ. ಮನೆಗ್ ಹೋಗೋಣ ಬಾರೆ. ಬಾ ಅಮ್ಮ, ಬಂದ್ಬಿಡಮ್ಮ, ನನ್ ಮಾತ್ ಕೇಳಮ್ಮ. ತಾತ, ಎಲ್ರಿಗಿಂತ ಜಾಸ್ತಿ ನನ್ ಮಾತು ಕೇಳೋದು ನೀನೇ ಅಲ್ವಾ? ಇದೊಂದ್ಸಲ ಅಮ್ಮಂಗ ಅರ್ಥ ಆಗೋ ಹಾಗೆ ಹೇಳು ತಾತ. ಏಯ್, ಹೇಳಿದ್ರೆ ಅರ್ಥ ಆಗಲ್ಲ ನಿಂಗೆ? ಬಾಯಿ ಮುಚ್ಕೊಂಡ್ ಬರ್ತೀಯಾ ಇಲ್ವಾ ಇವಾಗ? ಇರು, ನಾನೇ ಬರ್ತೀನಿ. ಅಮ್ಮ, ನೀನ್ ನೀರಿಗಿಳಿದ್ರೆ ನಾನ್ ಮುಳುಗ್ ಹೋಗ್ತೀನಿ ಹೇಳ್ತಾ ಇದ್ದೀನಿ. ನಿನ್ ಕಾಲ್ ಮುಗಿತೀನಮ್ಮ, ನಾನು ಅರ್ಥ ಮಾಡ್ಕೊ. ನೀನು ನಮ್ಮನ್ನ ಅರ್ಥ ಮಾಡ್ಕೊಂಡ್ರೆ ಅಷ್ಟೇ ಸಾಕೆ. ಯಾರ ಕಾಲಾದ್ರೂ ತೊಳೆದು ನಿನ್ನ ಮದ್ವೆ ಮಾಡಿ ಕಳಿಸ್ತೀನಿ. ನನ್ ಕೈಲಿ ಆಗಲ್ವೇ? ನನ್ ಕೈಲಿ ನೋಡಕ್ ಆಗಲ್ಲ. ಅಮ್ಮ ಅಮ್ಮ, ಇದೊಂದಿನ, ಇದೊಂದ್ಸಲ ನಮ್ಮ ನನ್ ಮಾತ್ ಕೇಳಮ್ಮ. ನೀನ್ ಬೇಡ್ಕೋತಿದ್ದೀನಮ್ಮ. ಆ ರೂಮ್ಗೆ ನೀನು ಬರಲ್ಲ, ಬರಬಾರ್ದು. ಆ ರೂಮ್ ತುಂಬಾ ನಾನು ಲವ್ ಮಾಡಿದ ಹುಡುಗಿ ಫೋಟೋಸ್ ಇರೋದು. ನಾನು ನಿನಗೆ ತಾಳಿ ಕಟ್ಟಿರ್ಬೋದು, ಆದರೆ ಪ್ರೀತಿಸೋಕ್ಕಾಗಲ್ಲ. ಯಾಕಂದ್ರೆ ನನ್ನ ಮನಸ್ಸಲ್ಲಿ ಬೇರೆ ಹುಡುಗಿ ಇದೆ. ನಮ್ಮ ಮನೆ ನೋಡ್ಬೇಕು ಅಂತಿದ್ರೆ ನಾಳೆ ನನ್ನ ಜೊತೆ ಬಾ. ನನ್ನ ಲೈಫಲ್ಲಿ ಮಾತ್ರ ನೀನು ಬರಬೇಡ. ಅಮ್ಮ, ಸುಭದ್ರ, ನಾನು ಹೇಳ್ದೆ ತಾನೆ ತಾತ, ನಾನು ಹೇಳ್ದೆ ಅಲ್ವಾ, ನಾನು ನೋಡಿದ್ದು ನಡೆಯುತ್ತೆ ಅಂತ. ಅಲ್ಲಿ ಸುಭದ್ರ ಸಾಯಕ್ ಬರ್ತಿದ್ದಾಳೆ, ಇಲ್ಲಿಗೆ ಬರ್ತಿದ್ದಾಳೆ. ಸುಭದ್ರ, ಸುಭದ್ರ, ಅಮ್ಮ ಸುಭದ್ರ, ಅಮ್ಮ ಸುಭದ್ರ, ಸುಭದ್ರ, ಇಲ್ಲಿಗೆ ಅಕ್ಕಮ್ಮ ಬಂದಿದ್ಯಾ? ಏನಮ್ಮ ಇದು? ಮನೆಗೆ ಹೋಗು, ಮನೆಗೆ ಹೋಗಮ್ಮ, ಸುಭದ್ರ, ಮನೆಗೆ ಹೋಗಮ್ಮ. ಅಮ್ಮ ಸುಭದ್ರ, ಹೇಳ್ತಾ ಇರೋದು ಇಲ್ಲಿಗೆ ಯಾಕೆ ಬಂದ್ಯಮ್ಮ? ಹಸೆ ಮನೆ ಏರ್ದೋಳು ಹೊರಗೆ ಬರೋದು ಒಳ್ಳೇದಲ್ಲಮ್ಮ, ನಡಿಯಮ್ಮ. ಬಿಡಿ ನನ್ನ, ನಾನ್ ಬದುಕಬಾರ್ದು, ನಾನ್ ಸಾಯ್ಬೇಕು. ಏನಮ್ಮ ಇದು? ಏನ್ ಹೇಳ್ತಿದೀಯಾ? ಮನೆಗೆ ಹೋಗ್ತೀಯ ಇಲ್ವಾ? ಮನೆಯಿಂದಲೇ ಬಂದಿದ್ದೀನಿ, ಇಲ್ಲಿಂದ ಹೋದ್ರೆ ನನ್ನ ಹೆಣನೇ ಹೋಗೋದು. ಸುಭದ್ರ, ನನ್ ಮಾತ್ ಕೇಳಮ್ಮ, ನನ್ ಮಾತ್ ಕೇಳು. ಅಮ್ಮ ಅಮ್ಮ, ಸುಭದ್ರ, ನನ್ ಮಾತ್ ಕೇಳಮ್ಮ. ಸುಭದ್ರ, ನಿಂತ್ಕೋ ಸುಭದ್ರ, ನನ್ ಮಾತ್ ಕೇಳು. ನಾನ್ ಸಾಯ್ಬೇಕು, ನಿಂತ್ಕೋ ಸುಭದ್ರ, ಬದುಕಬಾರ್ದು. ನನ್ ಮಾತ್ ಕೇಳು ಸುಭದ್ರ, ಸುಭದ್ರ, ನಿಂತ್ಕೋ ಸುಭದ್ರ, ನನ್ ಮಾತ್ ಕೇಳು. ನೀನು ಹೀಗೆಲ್ಲ ಏನೋ ಮಾಡ್ತೀಯ ಅಂತಾನೆ ನಾನು ಇಲ್ಲೇ ಕಾಯ್ತಿದ್ದೆ ಸುಭದ್ರ. ನೀರಲ್ಲಿ ಒಂದ್ ಹೆಜ್ಜೆ ಇಡಕ್ಕೂ ನಾ ಬಿಡಲ್ಲ. ಅಡ್ಡ ಬರ್ಬೇಡ, ಎಲ್ಲ ಹೋಗಕ್ ಬಿಡಲ್ಲ. ಬಿಡು ನನ್ನ ನಿಂತ್ಕೋ. ಬೇಡ ಸುಭದ್ರ, ನಿನ್ನ ಹೋಗಕ್ ನಾನ್ ಬಿಡಲ್ಲ. ಇಲ್ಲ ನೈನ್, ಸುಭದ್ರ ನನ್ ಮಾತ್ ಕೇಳು. ಸುಭದ್ರ, ನನ್ ಮಾತ್ ಕೇಳು. ಸುಭದ್ರ, ಹೀಗೆಲ್ಲ ಮಾಡ್ಬಾರ್ದು. ನಿನ್ನ ಸಾಯಕ್ ನಾನ್ ಬಿಡಲ್ಲ. ನಾನ್ ಸಾಯ್ಬೇಕು. ಬೇಡ ಸುಭದ್ರ, ನಿನ್ನ ಸಾಯಕ್ ನಾನ್ ಬಿಡಲ್ಲ. ಇಲ್ಲ ಬಿಡಲ್ಲ. ಇಲ್ಲ ಮಾತ್ ಕೇಳು, ಮಾತ್ ಕೇಳು ಸುಭದ್ರ. ಸುಭದ್ರ ಬೇಡ, ಸುಭದ್ರ ಬೇಡ, ಬಿಡು ನೈನಿ. ಸುಭದ್ರ ಬೇಡ.
ಅಮ್ಮ ನೈನಿ ಅಮ್ಮ ನೈನಿ ಸುಭದ್ರ ನೈನಿ ಅಮ್ಮ ಸುಭದ್ರ ನೈನಿ ಸುಭದ್ರ ಅಮ್ಮ ಸುಭದ್ರ ನೀವು ಹೋಗಿ ಊರ್ನವ್ರನ್ನೆಲ್ಲ ಕರ್ಕೊಂಡು ಹೆಂಗ್ ಹೋಗ್ಲಮ್ಮ ಹೆಂಗ್ ಹೋಗ್ಲಮ್ಮ ನೋಡಮ್ಮ ಯಾರು ಕರ್ಕೊಂಡ್ಬರ್ತೀನಿ ನೈನಿ ಅಮ್ಮ. ಸುಭದ್ರ श्रवः स्वस्तिरपूषा विश्ववेदाः स्वस्ति न तार्क्ष्यो अरिष्टनेमिः स्वस्ति नो बृहस्पतिर्दधातु स्वस्ति न इन्द्रवृत्तश्रवः स्वस्तिरपूषा विश्ववेदाः ಕಾಂತಮ್ಮನವ್ರೆ ಅಮ್ಮ ಅಮ್ಮ ಹೊರಗೆ ಬಂದ್ರಮ್ಮ ಬೇಗ ಬಂದ್ರಮ್ಮ ಏನಾಯ್ತು ಶಾಸ್ತ್ರಿಗಳೇ? ಶಾಸ್ತ್ರಿಗಳೇ ಯಾಕೆ ಗಾಬರಿ ಆಗಿದ್ದೀರಾ? ಅನಾಹುತ ಆಗೋಯ್ತು ಸ್ವಾಮಿ. ಅಂಥ ಅಪಾಯ ಏನಾಯ್ತು ಈಗ? ಹೌದಮ್ಮ ನನ್ ಮಾತ್ ನಂಬ್ರಮ್ಮ. ಸುಭದ್ರಪ್ಪನವರು ನೀರಲ್ಲಿ ಬಿದ್ಬಿಟ್ರಮ್ಮ. ಬಂದ್ರಮ್ಮ. ಸುಭದ್ರ ಸುಭದ್ರ ಸುಭದ್ರಾ ಸುಭದ್ರ ಸುಭದ್ರ ಅಮ್ಮ ಸುಭದ್ರ ಸುಭದ್ರ ಏನಾಯ್ತು? ಯಾಕೆ ಹಿಂಗ್ ಮಾಡ್ಕೊಂಡೆ? ಅಮ್ಮ ಸುಭದ್ರ ಎಂತ ಕೆಲ್ಸ ಮಾಡ್ಕೊಂಡ್ಯಮ್ಮ? ಏನ್ರಿ ನೋಡಿದ್ರ ಅಯ್ಯೋ, ಎಂತ ಕೆಲ್ಸ ಸುಭದ್ರ. ಮಾಡ್ಕೊಂಡ್ಬಿಟ್ಲು. ನನ್ ಮಗು ಇಲ್ಲ ಅಂದ್ರೆ ನಾನ್ ಬದುಕಿರೋದಿಲ್ಲ. ಒಂದು ಕ್ಷಣನೂ ಕೂಡ ನಾನ್ ಬದುಕಿರಲ್ಲ ರೀ. ತುಂಬಾ ವರ್ಷಗಳಾದ್ಮೇಲೆ ಹುಡ್ದೋಳ್ ಕಂದ ನೀನು. ನೀನಿಲ್ಲ ಅಂದ್ರೆ ನಾನು ಹೇಗೆ ಬದುಕಿರ್ಲಿ ಹೇಳೆ? ಹೇಗ್ ಬದುಕಿರ್ಲಿ ಹೇಳಮ್ಮ? ನಿನ್ಗೇನ್ ಕಮ್ಮಿ ಮಾಡಿದ್ವಿ ಅಂತ ಹಿಂಗ್ ಮಾಡ್ಕೊಂಡ್ಬಿಟ್ಟೆ ಹೇಳೆ ಸುಭದ್ರ. ನೀರ್ ಕುಡ್ತಿರೋದ್ರಿಂದ ಸುಭದ್ರನ್ ಪ್ರಜ್ಞೆ ಹೋಗಿದೆ ಅಮ್ಮ. ಸುಭದ್ರಂಗ್ ಏನೂ ಆಗಿಲ್ಲ, ಏನೂ ಆಗಿಲ್ಲ. ನೀವ್ ಅಳ್ಬೇಡಿ, ಅಳ್ಬೇಡಿ. ಅವಳಿಗೇನೂ ಆಗಿಲ್ಲ. ನಿನ್ ಕೈ ತೆಗೆ, ಹೋಗಿ ಅಲ್ಲಿಂದ. ಅಮ್ಮ ನೈನಿ, ನೀ ಈ ಕಡೆ ಬಾಮ್ಮ. ಅಯ್ಯೋ ಅಮ್ಮ. ಸುಭದ್ರ, ತನ್ನ ಪ್ರಾಣ ಸ್ನೇಹಿತ ಸುಭದ್ರಿಗೆ ಹೀಗಾದ್ರೆ ಹೇಗ್ ಸುಮ್ಮನಿರ್ತಾಳಮ್ಮ? ಯಾರ್ ಹೊಟ್ಟೆ ಉರಿನೋ ಏನೋ, ಯಾರ್ ಕೆಟ್ಟ ದೃಷ್ಟಿ ಬಿತ್ತೋ ಏನೋ, ನನ್ನ ಮಗಳು ಹಿಂಗ್ ಮಾಡ್ಕೊಂಡ್ ಬಿಟ್ಲಲ್ಲಪ್ಪ ದೇವ್ರೆ, ದೇವ್ರೆ.
ಮದುವೆ ಚೆನ್ನಾಗಿ ಆಯ್ತು ಅಂತ ಅಂದ್ಕೊಳ್ಳುವಾಗ್ಲೇ ಈಗ ಆಗೋಯ್ತಲ್ಲ ಅಯ್ಯೋ ಸುಭದ್ರ ಸುಭದ್ರ ಯಾಕಿಂತ ಕಷ್ಟಪಟ್ಟು ಅಯ್ಯೋ ಸುಭದ್ರ ಹೋಗ್ಬೇಡ ಅಂತ ಹೇಳಿದ್ರು ನಮ್ಮ ಮಾತ್ ಕೇಳ್ದೆ ನೀರಲ್ಲಿ ಬಿದ್ಬಿಟ್ಲಮ್ಮ. ಯಾರಿಗ್ ಬಂದೆ ಕಷ್ಟ? ಯಾರಿಗ್ ಬಂದು ಕಷ್ಟ? ನಿನ್ನ ಮಗಳು ಹೇಗ್ ಮಾತಾಡಿದ್ಲು ಕೇಳಿಸ್ಕೊಂಡ್ಯಾ? ಬಂಗಾರದಂತ ಸಂಬಂಧ, ನನ್ನ ಅಳಿಯೋ ಕೋಟ್ಯಾಧೀಶ್ವರ ಹೂವಲ್ಲಿಟ್ಕೊಂಡು ನೋಡ್ಕೊತಾನೆ ನನ್ನ ಮಗಳನ್ನ. ನಿನ್ನ ಮಗಳೇ ದರಿದ್ರದೋಳು ಮನೆಗ್ ಬಂದು ಕೆಂಪು ರೇಷ್ಮೆ ಸೀರೆ ಇದ್ರೆ ಅಪಾಯ ಅಂತ ಹೇಳಿ ನಿನ್ನ ಪಿಂಡ ನನ್ ಶ್ರಾದ್ದ ಅಂತ ಹೇಳ್ಬಿಟ್ಟು ಹೋದ್ಲು. ಸುಭದ್ರ ನನ್ ಮಗಳಿಗೆ ಏನ್ ಹೇಳ್ಕೊಟ್ಲೋ ಏನೋ, ಆತ್ಮಹತ್ಯೆ ಮಾಡ್ಕೊಳಕ್ ಬಂದಿದ್ದಾಳೆ ಅಂದ್ರೆ ಇವಳೆ. ಅದಕ್ ಕಾರಣ ಈ ದರಿದ್ರದವಳೆ, ಈ ಶನಿನೇ. ಏನ್ರಮ್ಮ, ನಿಮ್ಮೆಲ್ರಿಗೂ ಹೇಳ್ತಾ ಇದ್ದೀನಿ, ಈ ಅನಿಷ್ಟದವಳು ನಮ್ಮ ಊರಲ್ಲಿ ಏನಾದ್ರೂ ಇದ್ರೆ ಈ ನೀರ್ ಕುಡಿಯೋದು ಕೂಡ ಕೆಲ್ಸಕ್ಕೆ ಬರೋದಿಲ್ಲ, ಸಾಯಕ್ ಮಾತ್ರ ಬರುತ್ತಮ್ಮ. ಇವತ್ತು ನಾಳೆನೋ ನಿಮ್ ಮಕ್ಳಿಗೂ ಇದೇ ಗತಿ ತರ್ತಾಳೆ. ನೇಣ್ ಹಾಕೋತಾರೆ, ಕೆಳಗೆ ಬಿದ್ದು ಸಾಯ್ತಾರೆ. ಈ ಅನಿಷ್ಟದವಳಿಂದ ಎಲ್ರೂ ನಾಶ ಆಗೋಗ್ತಾರೆ, ಸರ್ವನಾಶ. ಹೌದೇ, ನಮ್ಮನೆಗೂ ಬಂದು ಕೆಂಪು ರೇಷ್ಮೆ ಸೀರೆ ಇದೆಯಾ ಅಂತ ಕೇಳ್ತಾ ಇಲ್ವಾ ನೀನು? ಎಲ್ರು ಪ್ರಾಣ ತೆಗ್ಯಕ್ಕೆ ಹುಟ್ಟಿದ್ಯೇನೆ? ಅಯ್ಯೋ ನನ್ ಮಗನ ಯಾಕಮ್ಮ ಹೀಗೆಲ್ಲ ಬೈತಿದ್ದೀರಾ? ನೀರಲ್ಲಿ ಬಿದ್ದವಳನ್ನ ಆಚೆ ತೆಗೆದು ಪ್ರಾಣ ಉಳಿಸಿದ್ದಕ್ಕೆ ತಪ್ಪು ತಿಳಿತಿದ್ದೀರಲ್ಲಮ್ಮ. ಇವಳು ಮನೆ ಮನೆ ತಿರುಗಿ ಕೆಂಪು ರೇಷ್ಮೆ ಸೀರೆ ಕೇಳ್ತಾ ಇದ್ದಿದ್ರೆ ನನ್ ಮಗಳು ಹಿಂಗ್ ಮಾಡ್ಕೊಳ್ತಾನೆ ಇರ್ಲಿಲ್ಲ. ಸುಭದ್ರ 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 ಹೋಗಿ ಆ ಕಡೆ. ನೈನಿ ಸುಭದ್ರ ಸುಭದ್ರ ನೋಡಮ್ಮ, ಇಲ್ಲಿ ನೋಡ್ರಿ, ನನ್ ಮಗಳು ಪ್ರಜ್ಞೆ ಬರ್ತಾರೆ. ಹೇಳಮ್ಮ ಸುಭದ್ರ, ನನ್ ಬಂಗಾರಿ ಮತ್ತು ಹೇಳಮ್ಮ, ಹೇಳು ಸುಭದ್ರ. ತಾಯಿ ಆಶೀರ್ವಾದ. ಸುಭದ್ರ ಬದುಕಿದ್ಲು, ಸುಭದ್ರ ಬದುಕ್ಬಿಟ್ಲು. ಶಾಸ್ತ್ರಿ, ಅಮ್ಮ, ನಿನಗೆ ಒಂದು ದಿನ ಟೈಮ್ ಕೊಡ್ತಾ ಇದ್ದೀನಿ. ನಿನ್ನ ಮೊಮ್ಮಗಳು ಈ ಊರನ್ನ ಬಿಟ್ಟು ಹೊರಟೋಗ್ಬಿಡ್ಬೇಕು. ಇಲ್ಲ ಅಂದ್ರೆ ನಾನೇ ಊರ್ ಜನರ ಜೊತೆ ಸೇರಿ ಊರಿಂದ ಆಚೆ ಓಡಿಸ್ತೀನಿ ಇವಳನ್ನ. ಯಾವಾಗ್ಲೂ ನಗುಮುಖ ಇಟ್ಕೊಂಡು ವಂಶದ ಕೀರ್ತಿಗೆ ರಾಣಿಯಂತೆ ಮುತ್ತೈದೆಯಾಗಿ ಹೊರಟು ಹೋದೆ. ಏನ್ ಸಾಧಿಸ್ದೆ ಹೇಳು? ಗಾಯತ್ರಿ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಹೆಸರು ಮಾತ್ರ ಉಳೀತು, ಆದ್ರೆ ನೀನೇ ಇಲ್ಲ. ನೀನಿದ್ದಿದ್ರೆ ನನಗೆ ಇದ್ರ ಅಗತ್ಯನೇ ಇರ್ತಿರ್ಲಿಲ್ಲ. ನೀನ್ ತೋರ್ಸಿದ ಪ್ರೀತಿನ ನನಗಿನ್ನೂ ಮರೆಯಕ್ಕಾಗ್ತಿಲ್ಲ. ನೀನು ಇಲ್ದೇ ಇದ್ರು ನಿನ್ ಮಗ ವಿಶಾಲ್ ಮುಖದಲ್ಲಿ ನಿನ್ನನ್ನ ನೋಡ್ಬೇಕು ಅನ್ಕೊಂಡೆ. ಅಮೇರಿಕಾಗ್ ಹೋಗ್ದೆ ಇಲ್ಲೇ ಇರ್ತಾನಲ್ವಾಕ? ಖುಷಿ ಆಗತ್ತಕ್ಕ, ವಿಶಾಲ್ ಇಲ್ಲೇ ಇರ್ತಾನೆ ಅಂತ. ನಿನ್ ಮುಂದೆ ಇಟ್ಟಿರೋ ದೀಪಾನ ಹೇಳ್ತಿದೆ. ನಿನಗೂ ಸಂತೋಷ ತಾನೆ?
ಅಕ್ಕ, ವಿಶಾಲ್ ಇಲ್ಲಿರೋದು ನಿನ್ಗಿಷ್ಟ ಇಲ್ವಾ? ಯಾಕಕ್ಕ? ನಿಂತ್ಕೋ ವಿಶಾಲ್. ವಾಟ್ ಹ್ಯಾಪನ್ ಮಾಮ್? ನೀನ್ ಹುಟ್ಟಿದೂರು ಬೆಳೆದಿದೂರು ಮುಕ್ಕಂಟಿಪುರ, ಅಂದ್ರೆ 3ನೇ ಕಣ್ಣು. ನಿಂಗ್ ತುಂಬಾ ದೃಷ್ಟಿಯಾಗಿರುತ್ತೆ. ಹಾಗಂತ ಇಲ್ಲೇ ಸ್ನಾನ ಮಾಡದೆ ಮನೆ ಒಳಗೆ ಹೋಗ್ಬಾರ್ದು ಅಂತ ಅರ್ಥನಾತ್ತೆ? ನೀನು ಮಾಡ್ತೀಯಾ ಹೇಳು? ಹಾ, ಇಲ್ಲ, ನೋನು ಐ ಕಾಂಟ್. ಮತ್ತೆ ತಿಲೋತ್ತಮೆ ಏನೋ ಮಾಡ್ಬೇಕು ಅಂತಿದ್ದಾಳೆ, ಮಾಡ್ಕೊಳ್ಳಿ ಬಿಡು. ನಾನೇನ್ ಮಾಡಲ್ಲ ಅತ್ತೆ, ಮನೆ ಕೆಲ್ಸದವಳು ಮಾಡ್ತಾಳೆ. ನನ್ ಮಗನ್ಗೆ ಹೊರಗಡೆಯವ್ರದ್ ಮಾತ್ರ ಅಲ್ಲ, ಮನೆಯವ್ರ ದೃಷ್ಟಿನೂ ತಾಗ್ಬಾರ್ದು. ತೆಗಿ. ನಡಿ ವಿಶಾಲ್. ಅಂದ್ರೆ ತಿಲೋತ್ತಮಾಳಿಂದ ವಿಶಾಲ್ಗೆ ಏನಾದ್ರೂ ಅಪಾಯ ಇದೆ ಅಂತೀಯಾ? ನಿಜಾನಾ? ವಿಶಾಲ್ ಇಲ್ಲಿದ್ರೆ ಅವನಿಗೆ ಅಪಾಯನಾ? ಅಯ್ಯೋ, ನನಗ್ಯಾಕೆ ಈ ಯೋಚನೆ ಬಂದಿಲ್ಲ? ಹಾ ವಿಶಾಲ್, ಡ್ಯಾಡ್, ಆಫೀಸ್ಗೆ ಹೋಗೋಕೆ ಹೊತ್ತಾಗ್ತಾ ಇದೆ, ಬೇಗ ಫ್ರೆಶ್ ಆಗಿ ರೆಡಿ ಆಗು. ಡ್ಯಾಡ್, ಜಸ್ಟ್ ಗಿವ್ ಮಿ 10 minutes. ನಂಗಂತೂ ಒಂದ್ ಅರ್ಧ ಗಂಟೆ ಆದ್ರೂ ಬೇಕಪ್ಪ. ಆ ಕೊಂಬೆತ್ತು ಹಾಕಿರೋ ಸಗಣಿನ ಏನಾದ್ರೂ ಅತ್ತೆ ನೋಡಿದ್ರೆ ಇಡೀ ದಿವಸ ವಾಶ್ರೂಮ್ ಅಲ್ಲೇ ಇರ್ತಿದ್ರು. ಜೋರಾಗಿ ಹೇಳ್ಬಿಟ್ಟೆ ಅನ್ಸುತ್ತೆ. ಜೋರಾಗಲ್ವೇ, ನಿನ್ ತಲೆ ಕೆಟ್ಟಿದೆ. ವಿಶಾಲ್, ಆಫೀಸ್ಗೆ ಹೋಗಕ್ ಮುಂಚೆ ನಿಮ್ಮಮ್ಮನ ಆಶೀರ್ವಾದ ತಗೊಂಡ್ ಬಾ. ಯಾವಮ್ಮ ಅಂತ ಕ್ಲಿಯರ್ ಆಗಿ ಹೇಳಿ ಡ್ಯಾಡ್. ನಿಮ್ ತಾಯಿ ಅಂತೂ ಅಲ್ಲ. ಸಾರಿ ಡ್ಯಾಡ್, ಸುಳ್ಳು ಹೇಳಿ ದೂರ ಹೋದೋರ ಆಶೀರ್ವಾದ ಅನವಶ್ಯಕತೆ ಅನ್ಕೋತೀನಿ. ಆದರೂ ನನ್ನ ಬ್ಲೆಸ್ ಮಾಡೋದಕ್ಕೆ ಈ ಅಮ್ಮ ಇದಾರಲ್ಲ, ಅಷ್ಟು ಸಾಕು. ವಿಶಾಲ್, ವಿಶಾಲ್, ಡ್ಯಾಡ್, ಟೈಮ್ ಆಯ್ತು.